ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಎಲ್ಲರೂ ಕೂಡ ಇವಾಗ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ, ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಬಟ್ ಯಾಕೆ ಮಾನಿಟೈಸೇಷನ್ ಆಗ್ತಾ ಇಲ್ಲ? ಎಷ್ಟೋ ಜನರ ಒಂದು ಯೂಟ್ಯೂಬ್ ಚಾನಲನ್ನು ಇವತ್ತು ಮಾನಿಟೈಸೇಷನ್ನೇ ಆಗ್ತಾ ಇಲ್ಲ. ಯಾಕಂದರೆ ಅವರೆಲ್ಲವೂ ಕೂಡ ತುಂಬ ಪ್ರಯತ್ನ ಮಾಡಿ ಎಲ್ಲ ಒಂದು ನಿಯಮಗಳನ್ನು ಪಾಲಿಸಿಕೊಂಡ್ರೂ ಕೂಡ ಮಾನಿಟೈಸೇಷನ್ ಆಗ್ತಾ ಇಲ್ಲ. ನೋಡಿ, ನಿಮ್ಮ ಒಂದು ಚಾನಲ್ ಕೂಡ ಮಾನಿಟೈಸೇಷನ್ ಆಗಬೇಕು ಅಂದರೆ, ಯಾವುದೇ ರೀತಿ ತೊಂದರೆ ಇಲ್ಲದೆ ಮಾನಿಟೈಸೇಷನ್ ಆಗಬೇಕಂದ್ರೆ ಇವತ್ತಿನ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಲೇಬೇಕು. ಯಾಕಂದರೆ ಇದು 2026 ಒಂದು ಹೊಸ ನಿಯಮಗಳ ಪ್ರಕಾರ ಮಾನಿಟೈಸೇಷನ್ ಯೂಟ್ಯೂಬ್ ಟೀಮ್ ಮಾಡುತ್ತೆ. ಹಾಗಾಗಿ ಈ ನಿಯಮಗಳನ್ನು ನೀವು ಫಾಲೋ ಅಪ್ ಮಾಡಲೇಬೇಕಾಗುತ್ತೆ. ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಲೇಬಾರ್ದು. ನೀವು ಈ ಒಂದು ಹೊಸ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದರೆ ಬನ್ನಿ. ಹಾಗಾದರೆ ಫಸ್ಟ್ ಆಫ್ ಆಲ್ ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದಮೇಲೆ ಮಾನಿಟೈಸೇಷನ್ ಆಗಬೇಕಾದ್ರೆ ಫಸ್ಟ್ ನೀವು ಏನೆಲ್ಲ ನೀವು ಫಾಲೋ ಅಪ್ ಮಾಡಬೇಕು ಅನ್ನೋದು, ಯಾವುದೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಫಸ್ಟ್ ಆಫ್ ಆಲ್ ಎಲಿಜಿಬಿಲಿಟಿ ಅಂತ ಇರುತ್ತೆ. ನೋಡಿ, ನಿಮ್ಮ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಡೈಲಿ ನೀವು ಅಪ್ಲೋಡ್ ಮಾಡ್ತಾ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಕೆಲವೊಂದು ಎಲಿಜಿಬಿಲಿಟಿಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಏನೆಲ್ಲ ಎಲಿಜಿಬಿಲಿಟಿ ಇರುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ನೀವು ಮಿನಿಮಮ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ರಿವ್ಯೂ ಮಾಡಿಕೊಂಡು ನಿಮಗೆ ಆ ಮಾನಿಟೈಸೇಷನ್ ಓಕೆ ಕೊಡಬೇಕು ಅಂದರೆ ನೀವು ಮಿನಿಮಮ್ 500 ಆದರೂ ನೀವು ಫಸ್ಟ್ ಆಫ್ ಆಲ್ 500 ಸಬ್ಸ್ಕ್ರೈಬರ್ಸ್ ಇರಬೇಕು. ಇದು ಫಸ್ಟ್ ಎರಡು ಎಲಿಜಿಬಿಲಿಟಿ ಇರ್ತದೆ. ಫಸ್ಟ್ ಎಲಿಜಿಬಿಲಿಟಿಯಲ್ಲಿ 500 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ನೆಕ್ಸ್ಟು 3 ವಿಡಿಯೋಸ್ ಅಪ್ಲೋಡ್ ಆಗಿರಬೇಕು. ನಿಮ್ಮ ಒಂದು ಚಾನಲಲ್ಲಿ 3 ವಿಡಿಯೋಸ್ಗಳು ಏನಾಗಿರಬೇಕು, ಅಪ್ಲೋಡ್ ಆಗಿರಬೇಕಾಗುತ್ತೆ. ನೆಕ್ಸ್ಟು ಸ್ಟೆಪ್ ಏನಪ್ಪ ಅಂದರೆ 3000 ಅಂದರೆ 3000 ಅವರ್ಸ್ ಏನಾಗಿರಬೇಕು, ವ್ಯೂಸ್ ಆಗಿರಬೇಕು. ಓಕೆ, ಕಂಪ್ಲೀಟ್ ಆಗಿರಬೇಕು. ಜೊತೆಗೆ ಅಥವಾ ನೀವು ಲಾಂಗ್ ವಿಡಿಯೋ ಮಾಡ್ತಾ ಇದ್ದರೆ 3000 ವ್ಯೂಸ್ ಆಗಿರಬೇಕು. ಒಂದು ವೇಳೆ ಶಾರ್ಟ್ಸ್ ನೀವು ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದರೆ 3M ಆಗಿರಬೇಕು. ಎಷ್ಟು? 3M ಆಗಿರಬೇಕು. 3M ಕಂಪ್ಲೀಟ್ ಆಗಿರಬೇಕು. ಓಕೆನಾ? ಪಬ್ಲಿಕ್ ಶಾರ್ಟ್ಸ್ 3M ಪಬ್ಲಿಕ್ ಶಾರ್ಟ್ಸ್ ವ್ಯೂಸ್ ಆಗಿರಬೇಕು. ಇದು ಮೊದಲನೇ ಸ್ಟೆಪ್. ಮೊದಲನೇ ಸ್ಟೆಪ್ ಎಲಿಜಿಬಿಲಿಟಿ. ಇವು ಕಂಪ್ಲೀಟ್ ಆದ ತಕ್ಷಣ ನೀವೇನು ಮಾಡ್ಬೋದು ಅಂದರೆ, ನಿಮ್ಮ ಚಾನಲನ್ನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ಮೇಲೆ ಆಗ ರಿವ್ಯೂಗೆ ಹೋಗುತ್ತೆ. ಅದನ್ನೆಲ್ಲ ಯೂಟ್ಯೂಬ್ ಟೀಮ್ ಏನು ಮಾಡುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ನಿಮ್ಮ ಚಾನಲಲ್ಲಿ ಹಾಕಿದಂಥ ಎಲ್ಲ ವಿಡಿಯೋಸ್ಗಳನ್ನ ಏನು ಮಾಡ್ತದೆ, ಅದು ರಿವ್ಯೂ ಮಾಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ, ಹೇಗೆ ಹಾಕಿದ್ದಾರೆ, ಯಾವ ರೀತಿ ಹಾಕಿದ್ದಾರೆ ಅನ್ನೋದು. ನೆಕ್ಸ್ಟ್ ಎರಡನೇ ಸ್ಟೆಪ್ ಒಂದು ವೇಳೆ ಆ ಸ್ಟೆಪ್ ನಿಮಗೆ ರಿವ್ಯೂ ಕರೆಕ್ಟ್ ಕಂಪ್ಲೀಟ್ ಆಯಿತು ಅಂದರೆ, ಪರ್ಫೆಕ್ಟಾಗಿ ರಿವ್ಯೂ ಓಕೆ ಆಯಿತು ಅಂದರೆ 3 ಸ್ಟೆಪ್ ಇರುತ್ತೆ. 3 ಸ್ಟೆಪ್ ಗ್ರೀನ್ ಟಿಕ್ ಬಂತಂದರೆ ನಿಮ್ಮ ಒಂದು ವಿಡಿಯೋಸ್ಗಳು ಏನಾಗ್ತಾ ಹೋಗುತ್ತೆ, ಅರ್ನ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಎಲಿಜಿಬಿಲಿಟಿ 2. ಇಲ್ಲಿ ಮೇನ್ ಇಂಪಾರ್ಟೆಂಟ್, ನಿಮ್ಮ ಒಂದು ದುಡ್ಡು ಅರ್ನ್ ಆಗ್ತಾ ಇರ್ತದೆ. ಬಟ್ ನಿಮಗೆ ನಿಮ್ಮ ಒಂದು ಬ್ಯಾಂಕಿಗೆ ಹಣ ಬರಬೇಕು ಅಂದರೆ ಎರಡನೇ ಎಲಿಜಿಬಿಲಿಟಿ ನೀವು ಕಂಪ್ಲೀಟ್ ಮಾಡೋದು ಕಡ್ಡಾಯವಾಗಿರ್ತದೆ. ಅದು ಏನಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಆಗಿರಲೇಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ನೆಕ್ಸ್ಟ್ 4000 ಅವರ್ಸ್ ವ್ಯೂಸ್ ಆಗಿರಬೇಕು. 4000 ಅವರ್ಸ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು. ಜೊತೆಗೆ ಒಂದು ವೇಳೆ ಶಾರ್ಟ್ಸ್ ಏನಾದರೂ ಹಾಕ್ತಾ ಇದ್ದರೆ, ನೀವು ಲಾಂಗ್ ಇಲ್ಲ, ಬರೀ ಶಾರ್ಟ್ಸ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದರೆ 10 ಮಿಲಿಯನ್ ವ್ಯೂಸ್ ಆಗಿರಬೇಕು. ಇವು ಕಂಪ್ಲೀಟ್ ಆದಮೇಲೆ ಆಗ ನಿಮಗೆ ಯೂಟ್ಯೂಬ್ ಟೀಮ್ ನಿಮಗೆ ಅವಕಾಶವನ್ನು ಕೊಡ್ತದೆ. ಗೂಗಲ್ ಎಡಿಷನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ, ಆ ಗೂಗಲ್ ಎಡಿಷನ್ಸ್ ಅಕೌಂಟ್ ಒಳಗಡೆ ಕ್ರಿಯೇಟ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನೀವು ಆ್ಯಡ್ ಮಾಡಿದ ನಂತರ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವಾಗ $100 ಕಂಪ್ಲೀಟ್ ಆಗುತ್ತೆ ನೋಡಿ, ಆಗ ನಿಮ್ಮ ಒಂದು ಹಣ ಟ್ರಾನ್ಸ್ಲೇಟ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ. ಇದು ನಿಮ್ಮ ರೂಲ್ಸ್, ಯೂಟ್ಯೂಬ್ ಟೀಮ್ನ ಒಂದು ರೂಲ್ಸ್ ಇಷ್ಟು. ಹಾಗಾದರೆ ಮಾನಿಟೈಸೇಷನ್ ಆಗಬೇಕು ಅಂದರೆ, ನಿಮ್ಮ ಚಾನಲ್ ಸುಲಭವಾಗಿ ಮಾನಿಟೈಸೇಷನ್ ಆಗಬೇಕಂದ್ರೆ ಯಾವ ರೀತಿ ನಿಯಮಗಳನ್ನು ಫಾಲೋ ಅಪ್ ಮಾಡಬೇಕು? ಫಸ್ಟ್ ಆಫ್ ಆಲ್ ನೋಡಿ, ಯಾವುದೇ ಕಾರಣಕ್ಕೂ ನೀವು ಚಾನಲ್ ಕ್ರಿಯೇಟ್ ಮಾಡಿರ್ತಾರಲ್ಲ, ನಿಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಇರುತ್ತಲ್ವ, ಆ ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಒಂದು ಈ ಚಾನಲ್ನ ಕ್ಯಾಟಗರಿ ಏನಿರುತ್ತೆ ಆ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಮಿನಿಮಮ್ ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು 10 ಲೈನ್ ಆದರೂ ನಿಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಬರ್ಕೊಳ್ಬೇಕಾಗತ್ತೆ. ಯಾವ ರೀತಿ ಎದ್ರದ್ದು ಇದು ಅಂತ ನೀವು ಬರ್ಕೊಳ್ಳಿ. ಇಲ್ಲಿ ಡಿಸ್ಕ್ರಿಪ್ಷನ್ ಮೇನ್ ಇಂಪಾರ್ಟೆಂಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗೆ ಮುಂದೆ ಬರ್ತಾ ಇನ್ನೊಂದು, ನೀವು ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮಲ್ಲಿ ಆಗಲಿ
ಯಾವುದೇ ಕಾರಣಕ್ಕೂ ಫೇಸ್ಬುಕ್ದಲ್ಲಿ ಅಪ್ಲೋಡ್ ಮಾಡಿದಂತಹ ಫೋಟೋಸ್ಗಳು ವಿಡಿಯೋಸ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಹೋಗಬಾರ್ದು. ಇನ್ನೊಬ್ಬರ ಒಂದು ಕಂಟೆಂಟನ್ನು, ಇನ್ನೊಬ್ಬರ ಫೋಟೋಸ್ಗಳನ್ನು, ಇನ್ನೊಬ್ಬರ ವಿಡಿಯೋಸ್ಗಳನ್ನು, ಇನ್ನೊಬ್ಬರ ಮ್ಯೂಸಿಕ್ಕನ್ನು ಯಾವುದೇ ರೀತಿ ನೀವು ಕದಿಬಾರ್ದು. ಕದ್ದು ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿದರೆ ಕಾಪಿರೈಟ್ಸ್ ಬಂದರೆ ನಿಮ್ಮದು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಏನಾದರೂ ಒಂದು ಸ್ಟ್ರೈಕ್ ಬಂದರೆ, ಒಂದು ಕಾಪಿರೈಟ್ಸ್ ಬಂದರೆ ನಿಮ್ಮ ಚಾನಲ್ ಯಾವತ್ತಿಗೂ ಕೂಡ ಮಾನಿಟೈಸೇಷನ್ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಇದು ಎರಡನೇ ಕಾರಣ. ಮೂರನೇ ಕಾರಣ, ಇದನ್ನು ಕೂಡ ಮೂರನೇ ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ರೀಯೂಸ್ಡ್ ಕಂಟೆಂಟು. ಒಂದು ವಿಡಿಯೋ ಹಾಕಿರ್ತೀರ ನೀವು ಆಲ್ರೆಡಿ ಚಾನಲಲ್ಲಿ, ಪದೇ ಪದೇ ಅದೇ ವಿಡಿಯೋಸ್ಗಳನ್ನು ನೀವು ಹಾಕಿದರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ಇನ್ನು 3 ಕಾರಣ ಹೇಳಿದ್ದೇನೆ, 3 ತಪ್ಪುಗಳನ್ನು ಮಾಡಬೇಡಿ. ಫಸ್ಟ್, ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಕಂಟೆಂಟನ್ನು ಚೂಸ್ ಮಾಡಿಕೊಳ್ಳ್ರಿ. ಆ ಚೂಸ್ ತಕ್ಕಂತೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ಸ್ಗಳನ್ನು ಮಾಡಿ, ಟ್ಯಾಗ್ಸ್ಗಳನ್ನು ಹಾಕ್ರಿ. ಇದೊಂದು. ನೆಕ್ಸ್ಟ್, ಎರಡನೇ ತಪ್ಪು ಏನು ಮಾಡಬಾರ್ದು ಅಂದರೆ, ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಒಂದು ಫೋಟೋಸ್ಗಳು ವಿಡಿಯೋಸ್ಗಳನ್ನು ನೀವು ಕಾಪಿ ಮಾಡ್ಕೊಳ್ಬೇಡಿ, ಅಪ್ಲೋಡ್ ಮಾಡಬೇಡಿ. ಜೊತೆಗೆ ಮೂರನೇದು ಏನಪ್ಪ ಅಂದರೆ, ಮೇನ್ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೀವು HD ನೀವು ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರಬೇಕಾದ್ರೆ ಕರೆಕ್ಟಾಗಿ ಇದು ಅಂತ ವಿಡಿಯೋಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ತಾ ಇರ್ತೀರ. HD ವಿಡಿಯೋಸ್ಗಳಿರಲಿ, ಯಾವುದೇ ರೀತಿ HD ಮತ್ತು ಕ್ಲಿಯರ್ನೆಸ್ ಇರಲಿ, ಮತ್ತು ಕ್ಲಿಯರ್ ಆಗಿರಲಿ, ಚೆನ್ನಾಗಿ ಮತ್ತು ಕಂಟೆಂಟ್ ಒರಿಜಿನಲ್ ಆಗಿರಲಿ. ಇದು ಮೇನ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಫೇಸ್ ಟು ಫೇಸ್ ವಿಡಿಯೋಸ್ಗಳನ್ನು ಮಾಡಿ. ಭಾಳ ಇಂಪಾರ್ಟೆಂಟ್ ಇದು. ಫೇಸ್ ಟು ಫೇಸ್ ವಿಡಿಯೋಸ್ಗಳನ್ನು ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗುವಂಥ ಸಿಚುವೇಶನ್ 100ಕ್ಕೆ 95% ಇರುತ್ತೆ. ಫೇಸ್ ಟು ಫೇಸ್ ನೀವು ವ್ಯಾಲ್ಯೂವನ್ನು, ನಿಮ್ಮ ಬ್ರ್ಯಾಂಡು ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಫೇಸ್ ವ್ಯಾಲ್ಯೂ ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡಬೇಕಾದ್ರೆ ಬೇರೆ ಬೇರೆ ವಿಡಿಯೋಸ್ಗಳನ್ನು, ಬೇರೆ ಬೇರೆ ಫೋಟೋಸ್ಗಳನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ದಿಂದ ನೀವು ಹಾಕಲಿಕ್ಕೆ ಹೋಗಬೇಡ್ರಿ. ಇದು ಭಾಳ ಇಂಪಾರ್ಟೆಂಟು. ಓಕೆನಾ. ನೆಕ್ಸ್ಟು, ರೀಯೂಸ್ಡ್ ಕಂಟೆಂಟು. ಒಮ್ಮೆ ಹಾಕಿದಂತಹ ವಿಡಿಯೋಸ್ಗಳನ್ನು ಪುನಃ ಹಾಕಲಿಕ್ಕೆ ಹೋಗಬೇಡಿ. ಇದು ತುಂಬ, ಇವುಗಳನ್ನು ಮೇಂಟೆನ್ಸ್ ಮಾಡ್ತಾ ಹೋಗಿಬಿಟ್ರೆ ನೀವು ಆರಾಮಾಗಿ ಯಾವುದೇ ಚಾನಲ್ ಅದನ್ನು ಮಾನಿಟೈಸೇಷನ್ ಆಗುತ್ತೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಡೈಲಿ ಕಂಟೆಂಟ್ ಹಾಕ್ರಿ. ಡೈಲಿ ಅಂದರೆ ಇವತ್ತು ಒಂದು ವಿಡಿಯೋ ಹಾಕಿದರೆ ನಾಳೆ ಒಂದು ವಿಡಿಯೋ ಹಾಕಲೇಬೇಕಾಗುತ್ತೆ. ಇವತ್ತು ವಿಡಿಯೋ ಹಾಕಿ 2-3 ದಿನ ಬಿಟ್ಟು ವಿಡಿಯೋಸ್ಗಳನ್ನು ಹಾಕೋದ್ರಿಂದ ನಿಮ್ಮ ಒಂದು ಚಾನಲ್ ವ್ಯೂಸ್ಗಳು ಕಡಿಮೆ ಆಗುವಂತಹ ಸಂಭವ ಇರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್